ಕನ್ನಡ ಸಿನಿಮಾ ರಂಗದಲ್ಲಿ ಈಗ ಒಂದಷ್ಟು ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಅದೇನು ಅಂದರೆ ಈಗ ಏನು ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ವಿಷಯಗಳೆಲ್ಲ ಮಾಧ್ಯಮದಲ್ಲಿ ಬಿತ್ತರ ಆಗ್ತಾ ಇದೆ. ಅದು ಕುರಿತಂತೆ ಗಾಂಧಿನಗರದಲ್ಲೂ ಕೂಡ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಅಂದರೆ ಈ ಪ್ರಕರಣ ಕುರಿತಂತೆ ಚರ್ಚೆ ಆಗ್ತಾ ಇಲ್ಲ, ಡಿ ಬಾಸ್ ಕುರಿತಂತೆ ಈ ಪ್ರಕರಣ ಕುರಿತಂತೆ ಒಂದು ಸಿನಿಮಾ ಮಾಡುವ ಕುರಿತಾಗಿ ಚರ್ಚೆ ಆಗಿರುವಂಥದ್ದು. ಎಸ್, ಈಗ ಆಲ್ರೆಡಿ ನೀವು ಮಾಧ್ಯಮದಲ್ಲಿ ನೋಡಿರ್ತೀರಿ, ಡಿ ಕಿಲ್ಲರ್, ಡಿ ಗ್ಯಾಂಗ್ ಮತ್ತು ಡಿ ಕಿಲ್ಲರ್ ಸ್ಟಾರ್ ಈ ಥರದ ಟೈಟಲ್ ಮೇಲೆ ಸುದ್ದಿಗಳು ಬಿತ್ತರ ಆಗ್ತಾಯಿದೆ, ಪ್ರಸಾರ ಆಗ್ತಾಯಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಟೈಟಲ್ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ತಂಡ ಈಗಾಗಲೇ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟದಂತೆ ಮಾಹಿತಿಯನ್ನು ಕಲೆ ಆಗ್ತಾ ಇದೆ. ಯಾಕೆ ಈ ಸುದ್ದಿ ಇಷ್ಟೊಂದು ದೊಡ್ಡದಾಗಿ ಆಗ್ತಾ ಇದೆ ಅಂತಂದರೆ, ಅಂದರೆ ಸಿನಿಮಾ ಆಗಬಹುದೇ ಅನ್ನೋ ಒಂದು ಅನುಮಾನಗಳು ಅಥವಾ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಂತಂದರೆ, ಈಗಾಗಲೇ ನಿಮಗೆ ಗೊತ್ತಿರುವಂತೆ ಹಿಂದೆ ಯಾವ್ಯಾವ ಪ್ರಕರಣಗಳಾಗಿದ್ವು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಂಧಿನಗರದ ಒಂದಿಷ್ಟು ಟೈಟ್ಲ್ಗಳು ಓಡಾಡತೊಡಗಿದ್ವು. ಅಂದರೆ ಹಿಂದೆ ಒಂದಿಷ್ಟು ಪ್ರಕರಣಗಳಾಗಿದ್ವು. ಡ್ರಗ್ಸ್ ಕೇಸ್ ಬಂತು, ಅವಾಗ ಒಂದು ಸಿನಿಮಾ ಟೈಟಲ್ ಹೊರಗೆ ಬಂತು. ಅದಾದಮೇಲೆ ಮೀಟು ಪ್ರಕರಣ ಇತ್ತು, ಅದಕ್ಕೂ ಮುಂಚೆ ಅವಾಗಲೂ ಕೂಡ ಮೀಟುಗೆ ಸಂಬಂಧಪಟ್ಟಿದ್ದೆ ಒಂದು ಸಿನಿಮಾ ಆಗ್ಬಿಡುತ್ತೆ ಅನ್ನೋ ಒಂದು ಟೈಟ್ಲು ಓಡಾಡೋಕ್ಕೆ ಶುರುವಾಯಿತು. ಸೊ ಈಗ ಏನು ದರ್ಶನ್ ಅವರ ಈ ಹತ್ಯೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಟೈಟಲ್ಲೇ ಹೇಳುವಂತೆ, ಅಂದರೆ ಈ ಪತ್ರಿಕೆಗಳಲ್ಲಾಗಲಿ ಅಥವಾ ಮಾಧ್ಯಮದಲ್ಲಾಗಲಿ ಟೈಟಲ್ಲು ಹೊರಗಡೆ ಬರ್ತಾ ಇದೆ. ಅಂದರೆ ಇಟ್ ಮೀನ್ಸ್ ಏನೋ ಡಿ ಕಿಲ್ಲರ್ ಅಥವಾ ಡಿ ಗ್ಯಾಂಗ್, ಕಿಲ್ಲರ್ ಸ್ಟಾರ್ ಈ ಥರದ ಹೆಸರುಗಳು ಈ ಒಂದು ಕತೆಗೆ ಸೂಕ್ತ ಆಗ್ತದೆ ಅನ್ನೋ ಕಾರಣಕ್ಕೆ ಒಂದು ತಂಡ ಈ ಸಿನಿಮಾ ಮಾಡಬೇಕು ಅನ್ನೋ ಮಟ್ಟದಲ್ಲಿ ಗಾಂಧಿನಗರಲ್ಲಿ ಓಡಾಡ್ತಾ ಇದೆ. ಸೊ ಇದಷ್ಟೇ ಅಲ್ಲ, ಇದಕ್ಕೆ ಪುಷ್ಟಿ ನೀಡುವಂತೆ ಏನು ಭಾರತೀಯ ಚಿತ್ರರಂಗದಲ್ಲಿ ರಾಮ್ ಗೋಪಾಲ್ ವರ್ಮಾ ಏನಿದ್ರು, ಆ ರಾಮ್ ಗೋಪಾಲ್ ವರ್ಮಾ ಈಗ ಒಂದು ಸಂದರ್ಶನ ನೀಡಿದ್ದಾರೆ. ಅಂದರೆ ಆಂಧ್ರದ ಒಂದು ಚಾನಲಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ. ಸಂದರ್ಶನ ಸಂಪೂರ್ಣವಾಗಿ ಈ ಪ್ರಕರಣದ ಕುರಿತಂತೆ ಇರುವಂತಹ ಸಂದರ್ಶನ. ಅಂದರೆ ದರ್ಶನ್ ಪ್ರಕರಣದ ಕುರಿತಾಗಿ ಅವರು ಮಾತಾಡಿದ್ದಾರೆ. ಅಂದರೆ ಹಿಂದೆ ಕೂಡ ರಾಮ್ ಗೋಪಾಲ್ ವರ್ಮಾ ಅವರು ನೇರವಾಗಿ ಮಾತಾಡ್ತಾ ಇದ್ರು, ಅಥವಾ ರಿಯಲ್ ಇನ್ಸಿಡೆಂಟ್ಗಳನ್ನ ಹಿಡ್ಕೊಂಡು ಸಿನಿಮಾ ಮಾಡ್ಕೊಂಡು ಬಂದವರು. ಕನ್ನಡದಲ್ಲಿ ಈಗಾಗಲೇ ಕಿಲ್ಲರ್ ವೀರಪ್ಪನ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ರಾಮ್ ಗೋಪಾಲ್ ವರ್ಮಾ ಅವರು. ನೀವು ತೆಲುಗಿನಲ್ಲಿ ನೀವು ಅವನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಅವರು ಸಾಕಷ್ಟು ಕ್ರೈಮ್, ಸಸ್ಪೆನ್ಸು ಮತ್ತು ಹಾರರ್ ಕತೆಗಳನ್ನು ಹಿಡ್ಕೊಂಡು ಸಿನಿಮಾ ಮಾಡಿರುವಂಥದ್ದು. ಸೊ ಯಾಕೆ ರಾಮ್ ಗೋಪಾಲ್ ವರ್ಮನೇ ಮಾಡ್ಬೋದು ಅಥವಾ ಬೇರೆ ಯಾರಾದರೂ ಮಾಡ್ಬೋದು ಈ ಕತೆ ಹಿಡ್ಕೊಂಡು ಅಂತಂದರೆ, ಕತೆ ಅಂತಂದರೆ ಈ ಅಷ್ಟು ಪ್ರಕರಣಗಳು, ಈ ಪ್ರಕರಣದ ಸೂಕ್ಷ್ಮ ಗಮನಿಸಿದರೆ ಇಲ್ಲಿ ಗೆಳೆತನ ಇದೆ, ಅಭಿಮಾನ ಇದೆ, ಪ್ರೀತಿ ಇದೆ, ಒಂದು ಕೊಲೆ ಸುತ್ತ ನಡೀತಿರ್ತಕ್ಕಂಥ ವಿಶೇಷವಾಗಿ ಒಂದಿಷ್ಟು ಘಟನಾವಳಿಗಳು ಕಂಡು ಬರ್ತವೆ. ಹಾಗಾಗಿ ಇವೆಲ್ಲದನ್ನು ಸೇರಿಸಿ ಒಂದು ಕತೆ ರೆಡಿ ಮಾಡಿ ಅದಕ್ಕೆ ಡಿ ಗ್ಯಾಂಗ್ ಅಥವಾ ಡಿ ಕಿಲ್ಲರ್ ಅಂತನೋ ಅಥವಾ ಕಿಲ್ಲರ್ ಸ್ಟಾರ್ ಅಂತನೋ ಟೈಟಲ್ ಇಟ್ಕೊಂಡು ಸಿನಿಮಾ ಯಾಕೆ ಮಾಡಬಾರ್ದು ಅನ್ನೋ ಒಂದು ಚರ್ಚೆ ಈಗ ಗಾಂಧಿನಗರದಲ್ಲಿ ಒಂದಿಷ್ಟು ನಡೀತಾ ಇದೆ. ಅದಕ್ಕೆ ಹೇಳ್ದಂಗೆ ರಾಮ್ ಗೋಪಾಲ್ ವರ್ಮಾ ಅವರು ಕೂಡ ಈ ಪ್ರಕರಣ ಕುರಿತಂತೆ ಸಾಕಷ್ಟು ಮಾತಾಡಿದ್ದಾರೆ ತೆಲುಗು ಒಂದು ಚಾನಲ್ನಲ್ಲಿ. ಸೊ ಹಾಗಾಗಿ ಈ ಪ್ರಕರಣ ಒಂದು ಸಿನಿಮಾ ಆಗ್ಬೋದು ಅನ್ನೋ ಒಂದು ಅನುಮಾನ ಅಥವಾ ಮಾತುಗಳು ಸಾಕಷ್ಟು ಕೇಳಿ ಬರ್ತೈತೆ. ಏನೋ ಗೊತ್ತಿಲ್ಲ, ಹಿಂದೆ ಕೂಡ ಅಷ್ಟೇ ಯಾವುದೇ ಒಂದು ಈ ರೀತಿಯಾದಂಥ ಘಟನೆಗಳು ಅಥವಾ ಪ್ರಕರಣಗಳು ನಡೆದ್ರೆ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಟೈಟಲ್ಗಳು ರಿಜಿಸ್ಟರ್ ಆಗ್ತಾಯಿದ್ವು, ಅವು ಓಡಾಡ್ತಾಯಿದ್ವು. ಸಿನಿಮಾ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಆದರೆ ಈ ರೀತಿಯ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ವು. ಸೊ ಅದೇ ರೀತಿಯಾದಂಥ ಚರ್ಚೆ ಈಗ ಗಾಂಧಿನಗರದಲ್ಲಿ ಓಡಾಡ್ತಾಯಿದೆ. ಗಾಂಧಿನಗರ ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ರಾಮ್ ಗೋಪಾಲ್ ವರ್ಮಾ ಮಾತಾಡಿರೋದ್ರಿಂದ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಮಹತ್ವ ಸಿಗ್ತಾ ಇದೆ. ಅದೇನೇ ಇರಲಿ, ಈ ಪ್ರಕರಣ ಸದ್ಯಕ್ಕೆ ತನಿಖೆ ಹಂತದಲ್ಲಿದೆ. ತನಿಖೆ ಮುಗಿದ ಮೇಲೆ ಏನೆಲ್ಲ ಬೆಳವಣಿಗೆ ಆಗ್ಬೋದು ಅನ್ನೋದು ಕಾದು ನೋಡಬೇಕು. ಆದರೂ ಕೂಡ ಈ ರೀತಿಯ ಟೈಟಲ್ ಇಟ್ಕೊಂಡು ಸಿನಿಮಾ ಆಗುತ್ತೋ ಅಥವಾ ಇಲ್ವೋ ಅನ್ನೋದು ಬಹುದೊಡ್ಡ ಚರ್ಚೆ ಈಗ ಆಗ್ತಾ ಇರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಮತ್ತೊಮ್ಮೆ ಈ ರೀತಿಯಾದಂಥ ಎಲ್ಲ ಬೆಳವಣಿಗೆಗಳನ್ನು ಕಲೆ ಹಾಕಿ ಯಾಕೆ ಸಿನಿಮಾ ಮಾಡಬಾರ್ದು ಅನ್ನೋ ಹಂತಕ್ಕೆ ಹೋದರೂ ಹೋಗ್ಬೋದು. ಅದೇನಿರಲಿ, ಇದೆಲ್ಲದಕ್ಕೂ ಒಂದಷ್ಟು ದಿನಗಳನ್ನು ಕಾದು ನೋಡಬೇಕು.